ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನು ಮೀನರಾಶಿ 12 ರಾಶಿಯ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವ್ರಿಗೆ ಈ ವರ್ಷ ಹೇಗಿದೆ, ಮೀನರಾಶಿಯವರ ಫಲಾಫಲಗಳು ಹೇಗಾಗ್ತದೆ, ಮೀನರಾಶಿಯವ್ರಿಗೆ 2025 ಹೇಗಿರುತ್ತೆ? ಖಂಡಿತವಾಗಿಯೂ 2025ರ ಫಲಾಫಲವನ್ನು ನೋಡುವಂಥ ಸಂದರ್ಭದಲ್ಲಿ ಒಂದಷ್ಟು ಪಾಸಿಟಿವಿಟಿ ಕಮ್ಮಿನೇ ಇದೆ. ಯಾಕೆ ಅಂತಂದ್ರೆ ನೋಡಿ, ಲಗ್ನಕ್ಕೆ 7.5 ಪ್ರಾರಂಭ ಆಗಿದೆ, 2.5 ವರ್ಷ ಶುರುವಾಗಿ ಆಗ್ಲೇ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. 7.5 ನಡೆಯುವಾಗ ಜನ್ಮ ಶನಿ ಬಂದಾಗ ಎಚ್ಚರಿಕೆಯನ್ನು ತಗೋಬೇಕು. ಏನು ಅಂದ್ರೆ ಪಾಲುದಾರಿಕೆ ವ್ಯವಹಾರ ಮಾಡಬಾರ್ದು, ಹೊಸ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು, ಬಡ್ಡಿ ಕೊಡಬಾರ್ದು, ವ್ಯವಹಾರ ಕೈ ಹಾಕಬಾರ್ದು, ಅನ್ವಾಂಟೆಡ್ ಹೋಗಿ ಕಮಿಟ್ಮೆಂಟ್ಗೆ ಸಿಕ್ಕಾಕೋಬಾರ್ದು. ಇವೆಲ್ಲವೂ ಕೂಡ ಟೆನ್ಷನ್ ಅನ್ನ ಜಾಸ್ತಿ ಆಗುತ್ತೆ. ಆಲ್ರೆಡಿ 7.5 2.5 ವರ್ಷ ಆಗಿದೆ. ಆಲ್ಮೋಸ್ಟ್ 2025 ಮಾರ್ಚ್ 29ನೇ ತಾರೀಕಿಗೆ 12ನೇ ಮನೆಯ ಸಂಚಾರ ಮಾಡ್ತಾ ಇರುವಂತ ಶನಿ ದೋಷಾದಿಗಳು ಖಂಡಿತವಾಗಿಯೂ ನಿಮಗೆ ನಿವಾರಣೆ ಆಗುತ್ತೆ. ಆದ್ರೆ ಲಗ್ನದಲ್ಲಿ ಬರ್ತಾ ಇದ್ದಾರಲ್ಲ, ಲಗ್ನದಲ್ಲಿ ಬಂದಾಗ ದೈಹಿಕ ಪೀಡೆ, ಮಾನಸಿಕ ವ್ಯಾಧಿಗಳು ಉಂಟಾಗುವಂಥದ್ದು, ಅವಮಾನ ಅಪವಾದಗಳಾಗುವಂಥದ್ದು, ನಿಮ್ಮದಲ್ಲದೆ ಇರುವಂತ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವಂತಹ ಒಂದು ಪರಿಸ್ಥಿತಿಗಳು, ಭ್ರಮೆ ಉಂಟಾಗುವಂಥದ್ದು, ಅನಾರೋಗ್ಯ ಆಗುವಂಥದ್ದು, ಸೋಂಬೇರಿತನ, ಆಲಸ್ಯತನ, ಯಾವ ಕೆಲಸನೂ ಬೇಡ ಅನ್ನುವಂಥದ್ದು ಖಂಡಿತವಾಗಿಯೂ ಆಗತ್ತೆ. ಬಹಳ ಎಚ್ಚರಿಕೆಯನ್ನು ತಗೋಬೇಕು. ಇನ್ನು ಆಲ್ರೆಡಿ ನಿಮ್ಗೆ 2024ರಲ್ಲಿ ಕೂಡ 3ನೇ ಮನೇಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಗುರುಬಲ ಇರಲಿಲ್ಲ, ಗುರುಬಲನೂ ಇಲ್ಲ, ಶನಿ ಬಲನೂ ಇಲ್ಲ. ಕೊನೆ ಪಕ್ಷ 2025ಕ್ಕೆ ಬರುತ್ತಾ, ಮೇ 14ನೇ ತಾರೀಕು ಮೇಲೆ ಆಗತ್ತಾ ಅಂದ್ರೆ 4ನೇ ಮನೆಗೆ ಗುರು ಸಂಚಾರ ಮಾಡ್ತಾ ಇದ್ದಾನೆ. 4ನೇ ಮನೇಲಿ ಗುರು ಸಂಚಾರ ಮಾಡುವಾಗ ವ್ಯಾವಹಾರಿಕವಾಗಿ ನಷ್ಟ ಅನುಭವಿಸುವಂಥದ್ದು, ಮಾನಸಿಕ ನೆಮ್ಮದಿಯನ್ನ ಕಳ್ಕೊಳ್ಳುವಂಥದ್ದು, ಸಂಕಷ್ಟದಲ್ಲಿ ಸಿಲುಕುವಂತ ಸಾಧ್ಯತೆಗಳು ನಿಮಗೆ ಜಾಸ್ತಿ ಆಗ್ತದೆ. ಅದರಲ್ಲಿ ಬೇರೆ 12ನೇ ಮನೆಗೆ ರಾಹು ಸಂಚಾರ ಮಾಡ್ತಾ ಇದ್ದಾನೆ. 12ನೇ ಮನೆ ರಾಹು ಇಸ್ ಗುಡ್, ಓಕೆ, ನಾಟ್ ಬ್ಯಾಡ್. ಆದರೆ 12ನೇ ಮನೇಲಿ ರಾಹು ಸಂಚಾರ ಮಾಡುವಾಗ ದುಶ್ಚಟಗಳಿಗೆ ದಾಸರ ಆಗುವಂಥದ್ದು, ಏನೂ ನಡೀತಾ ಇಲ್ಲಪ್ಪ ಅನ್ನುವಂಥ ಫ್ರಸ್ಟ್ರೇಷನ್ಗೆ ಮದ್ಯಪಾನವನ್ನು ಕಲಿಯುವಂಥದ್ದು, ಬೇರೆ ಬೇರೆ ದುಶ್ಚಟಗಳಿಗೆ ದಾಸರ ಆಗುವಂಥ ಸಾಧ್ಯತೆಗಳು, ಭ್ರಮೆಯನ್ನ ಉಂಟು ಮಾಡ್ಬಿಡ್ತಾನೆ. ಅದರಿಂದ ಬಹಳ ಎಚ್ಚರಿಕೆಯನ್ನ ನೀವು ತಗೋಬೇಕು. ಯಾಕಂದ್ರೆ ಮೇ 18ಕ್ಕೆ ರಾಹು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಜನ್ಮದಿಂದ 12ನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾನೆ ನಿಮ್ಗೆ. ಅದರಿಂದ ಓವರ್ ಆಲ್ ಮೀನರಾಶಿಯವ್ರ ಬಗ್ಗೆ ಈ ವರ್ಷ ಹೇಗಿದೆ ಅನ್ನುವಂಥ ವಿಚಾರವನ್ನ ಮಾತನಾಡುವಂತ ಸಂದರ್ಭದಲ್ಲಿ ಅಷ್ಟೊಂದು ಪಾಸಿಟಿವ್ ಇಲ್ಲ. ಗುರುಬಲವೂ ಇಲ್ಲ, ಶನಿ ಬಲವೂ ಇಲ್ಲ, 100% ನಿಮಗೆ ಪಾಸಿಟಿವಿಟಿ ಇಲ್ಲ. ಅದರಿಂದ 90% ಅಥವಾ 80-85% ನೆಗೆಟಿವ್ ಇದ್ರೆ ಒಂದು 15% ನಿಮ್ಮ ದೈವ ಬಲವೇ ನಿಮ್ಮನ್ನ ಕಾಪಾಡಬೇಕಾಗ್ತದೆ. ಆದ್ರೆ ಇಲ್ಲಿ ಒಂದು ಗಮನಿಸಬೇಕಾಗಿರುವಂತಹ ಒಂದು ವಿಷಯ ಏನಪ್ಪಾ ಅಂದ್ರೆ, ನಿಮ್ಮ ಜಾತಕದ ಬಲವನ್ನ ತೋರಿಸ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಏನಾದ್ರೂ ದಶಾಭುಕ್ತಿ ಇಸ್ ವೆರಿ ಸ್ಟ್ರಾಂಗ್, ಕೇಂದ್ರಾಧಿಪತ್ಯ ಯೋಗ ಇರುವಂತ ಗ್ರಹಗಳ ದಶಾಭುಕ್ತಿ ಬಂದ್ರೆ ಈ ಗೋಚಾರದಲ್ಲಿರುವಂತಹ ಗುರು ಮತ್ತು ಶನಿ ಬಲಗಳ ತೊಂದರೆಗಳು ಕಮ್ಮಿ ಆಗುತ್ತೆ ನಿಮಗೆ. ಅದರಿಂದ ಅನುಕೂಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ಇದನ್ನ ಬಹಳ ಎಚ್ಚರಿಕೆಯನ್ನ ತಗೊಳ್ಳಿ. ಬಹಳ ಮುಖ್ಯವಾಗಿ ಒಂದು ಮನೆಯಲ್ಲಿ ಒಂದು ರುದ್ರ ಹೋಮ ಮಾಡಿಸಿ, ಅಥವಾ 11 ಸೋಮವಾರಗಳ ಕಾಲ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ, ಜೊತೆಗೊಂದು ಶನಿ ಶಾಂತಿಯನ್ನ ಮಾಡಿಸಿ, ಒಂದು 19,000 ಶನಿ ಮಂತ್ರ ಜಪವನ್ನು ಮಾಡಿಸಿ. ಅದನ್ನು ಮಾಡೋಕ್ಕಾಗಿಲ್ಲ ಅಂದ್ರೆ ಪ್ರತಿ ಶನಿವಾರ ಎಳ್ಳೆಣ್ಣೆಯನ್ನ ನೀವು ಮಾಡಬೇಕಾಗಿರುವಂಥದ್ದು ಆಂಜನೇಯ ಸ್ವಾಮಿಗೆ ಅಥವಾ ಶನೇಶ್ವರ ಸ್ವಾಮಿಗೆ ತಿಲಾಭಿಷೇಕವನ್ನ ಮಾಡಿಸುವಂತ ಕೆಲಸವನ್ನ ಮಾಡಿ. ಜೊತೆಗೆ ಶನಿವಾರದ ದಿನ ಸಂಜೆಯ ಸಮಯ ಒಂದೊತ್ತು ಉಪವಾಸವನ್ನ ಮಾಡಿ, ನನ್ನ ಜೀವನದ ಸಂಕಷ್ಟಗಳು ನಿವಾರಣೆ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ. ಪ್ರತಿ ಶನಿವಾರ ಸೂರ್ಯೋದಯದ ಸಮಯದಲ್ಲಿ ಅರಳಿ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಿ, ಭಗವಂತ ನನ್ನ ಸಂಕಷ್ಟಗಳನ್ನು ದೂರ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ. ಯಾವುದೇ ಗೋಚಾರದ ಅಶುಭ ಫಲಗಳು ಹೇಳುವಂಥದ್ದು ಅಶುಭ ಫಲ ಆಗ್ತದೆ ಅಂತಲ್ಲ, ಅಶುಭ ಫಲಗಳು ಉಂಟಾಗ್ತದೆ ಅಂತ ಹೇಳ್ತದೆ. ಅದಕ್ಕೆ ಎಚ್ಚರಿಕೆಯನ್ನು ನೀವು ತಗೋಬೇಕಾಗ್ತದೆ. ಇನ್ನು ದುಶ್ಚಟಾದಿಗಳು ನಿವಾರಣೆ ಆಗ್ಬೇಕು ಅಂದ್ರೆ ಬಹಳ ವಿಶೇಷವಾಗಿ ದುರ್ಗಾರಾಧನೆ, ದುರ್ಗಾ ಪೂಜೆ, ದುರ್ಗಾ ಸ್ತೋತ್ರ ಪಾರಾಯಣವನ್ನು ಮಾಡುವಂಥದ್ದು, ದುರ್ಗಾ ಕ್ಷೇತ್ರಗಳ ದರ್ಶನವನ್ನು ಮಾಡೋದ್ರಿಂದ ಈ ದೋಷಗಳು ಖಂಡಿತವಾಗಿಯೂ ಕಮ್ಮಿ ಆಗುತ್ತೆ. ಇದು ಮೀನರಾಶಿಯ ಫಲ.